ಕಳ್ಳತನ ಮಾಡಲೆಂದೇ ಕನ್ಯಾಕುಮಾರಿಗೆ ಹೊರಟಿದ್ದ ಭೂಪ ಕಲಬುರಗಿಯಲ್ಲಿ ಕಳ್ಳತನ ನಡೆಸಿ ತಗಲಾಕೊಂಡಿದ್ದಾನೆ. ಕಲಬುರಗಿಯಲ್ಲಿ ಅರಣ್ಯ ಇಲಾಖೆ ನಿವೃತ್ತ ಅಧಿಕಾರಿ ಮನೆಯಲ್ಲಿ 20 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿದ್ದಾನೆ. ಕಳ್ಳತನಕ್ಕಾಗಿಯೇ ಕನ್ಯಾಕುಮಾರಿಗೆ ಹೊರಟವನ ಬಳಿ ಟಿಕೆಟ್ ಇಲ್ಲದ ಕಾರಣ ಟ್ರೈನ್ ಟಿಸಿ ಕಲಬುರಗಿಯಲ್ಲಿ ಇಳಿಸಿದ್ರು. ಈ ವೇಳೆ ಅರಣ್ಯ ಇಲಾಖೆ ನಿವೃತ್ತ ಅಧಿಕಾರಿ ಮನೆಯಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದ ಪಕ್ಕದ ಮನೆಯವರ ಸಿಸಿಟಿವಿ ದೃಶ್ಯ ಆಧರಿಸಿ ತನಿಖೆ ಗಿಳಿದ ಪೊಲೀಸರು ಮಹಾರಾಷ್ಟ್ರದ ಪುಣೆಯಲ್ಲಿ ಮನೆಗಳ್ಳ ನವೀನ್ನನ್ನ ಬಂಧಿಸಿದ್ದಾರೆ. ಕಲಬುರಗಿಯಲ್ಲಿ ಅರಣ್ಯ ಇಲಾಖೆ ನಿವೃತ್ತ ಅಧಿಕಾರಿ ಮನೆಯಲ್ಲಿ ಕಳ್ಳತನ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ನಿವೃತ್ತ ಆರ್ಎಫ್ಒ ಈರಣ್ಣ ಅವರ ಮನೆಯಲ್ಲಿನ ಬರೋಬ್ಬರಿ 400 ಗ್ರಾಂ ಚಿನ್ನ ದೋಚಿಕೊಂಡು ಹೋಗಿದ್ದಾಗಿ ದೂರು ದಾಖಲಾಗಿತ್ತು. ಆದರೆ ಖದೀಮ ನವೀನ್ನನ್ನ ಬಂಧಿಸಿದ ಬಳಿಕ 230 ಗ್ರಾಂ ಚಿನ್ನ ರೋಲ್ ಗೋಲ್ಡ್ ಅನ್ನೋದು ಪತ್ತೆಯಾಗಿತ್ತು. ದೇವರ ಪೂಜೆಗಾಗಿ ಆರ್ಎಫ್ಒ ಈರಣ್ಣ ನಕಲಿ ಚಿನ್ನದ ಆಭರಣ ಮಾಡಿಸಿಕೊಂಡು ಇರೋದು ಬೆಳಕಿಗೆ ಬಂದಿದೆ. 167 ಗ್ರಾಂ ಮಾತ್ರ ಚಿನ್ನ ಉಳಿದಿದ್ದು ನಕಲಿ ಆಭರಣ ಅಂತ ನಿವೃತ್ತ ಅರಣ್ಯ ಇಲಾಖೆ ಅಧಿಕಾರಿ ಒಪ್ಕೊಂಡಿದ್ದಾರೆ. ಇನ್ನು ಕಳ್ಳ ನವೀನ್ ತಂದೆ ಸರ್ಕಾರಿ ನೌಕರನಾದ್ರೂ ಐಷಾರಾಮಿ ಜೀವನಕ್ಕಾಗಿ ನವೀನ್ ಕಳ್ಳತನ ಮಾರ್ಗ ಹಿಡಿದಿದ್ದ. ಸದ್ಯ ಕಲಬುರಗಿ ಪೊಲೀಸರ ಅತಿಥಿಯಾಗಿದ್ದಾನೆ. ಕಾರವಾರ ಟು ಅಂಕೋಲಾ ರಸ್ತೆಯಲ್ಲಿ ಕಮರ್ಷಿಯಲ್ ಸೈಟ್ ಕೊಡಿಸೋದಾಗಿ ನಂಬಿಸಿ ಇರ್ಷಾದ್ ಖಾನ್ ಎಂಬವರಿಗೆ 25 ಲಕ್ಷ ಪಂಗನಾಮ ಹಾಕಿದ ಘಟನೆ ಹಾವೇರಿಯಲ್ಲಿ ನಡೆದಿದೆ. ಕಾರವಾರ ಮೂಲದ ರಸ್ತೆ ಪಕ್ಕದಲ್ಲಿರುವ ಪ್ರಾಪರ್ಟಿ ನಮ್ಮದೇ ಅಂತ ನಂಬಿಸಿದ್ದ ಕಾರವಾರ ಮೂಲದ ಸಾಯಿನಾಥ್ ಇರ್ಷಾದ್ ಖಾನ್ ಬಳಿ 25 ಲಕ್ಷ ರೂಪಾಯಿ ಪಡೆದು ವಂಚಿಸಿದ್ದ. ಸೈಟ್ ಕೊಡಿಸಿಲ್ಲ, ಹಣವಾದ್ರೂ ಕೊಡಿ ಅಂತ ಕೇಳಿದ್ರೆ ಯಾವಾಗ ಕೊಟ್ಟಿದ್ಯಾ ಅಂತ ಸಾಯಿನಾಥ್ ಪ್ರಶ್ನಿಸಿದ್ದಾನೆ. ಪೊಲೀಸ್ ಕಂಪ್ಲೇಂಟ್ ಮಾಡೋದಾದ್ರೆ ಮಾಡುವಂತೆ ಆವಾಜ್ ಹಾಕಿದ್ದಾನೆ. ದ್ವೇಷ ಭಾಷಣದ ವಿರುದ್ಧ ಮಸೂದೆ ಮಂಡನೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ವಿಧೇಯಕ ಜಾರಿಯಾದರೆ ಮೊದಲ ಕೇಸ್ ಸಿಎಂ ಸಿದ್ದರಾಮಯ್ಯ ಮೇಲೆ ಹಾಕಬೇಕಿದೆ ಅಂದ್ರು. ಕೇಂದ್ರ ಸಚಿವೆ ಹೆಣ್ಣು ಮಗಳನ್ನ ಏಕವಚನದಲ್ಲಿ ನಿಂದಿಸಿದ್ದಾರೆ. ಮಹಿಳೆಯರ ಮೇಲೆ ತಾತ್ಸಾರ, ತುಚ್ಛ ಭಾವನೆ ಸಿಎಂ ಸಿದ್ದರಾಮಯ್ಯ ಹೊಂದಿದ್ದಾರೆ. ಅಲ್ಲದೆ ಅಂಬೇಡ್ಕರ್ಗೆ ಕಾಂಗ್ರೆಸ್ ಪಕ್ಷ ಹೆಜ್ಜೆ ಹೆಜ್ಜೆಗೂ ಅವಮಾನ ಮಾಡಿದೆ. ದಲಿತರನ್ನ ಬಿಜೆಪಿ ಮೇಲೆ ಎತ್ತಿ ಕಟ್ಟುವ ಕಾಂಗ್ರೆಸ್ ಪಕ್ಷದ ಪ್ರಿಯಾಂಕ್ ಖರ್ಗೆ ಮೇಲೆ 2ನೇ ಪ್ರಕರಣ ದಾಖಲಾಗಬೇಕು. ಕನ್ನಡ ಕಗ್ಗೋಲೆ ಮಾಡಿ ಪರ್ಷಿಯನ್ ಭಾಷೆ ಏರಿದ ಟಿಪ್ಪು ಜಯಂತಿ ಮಾಡಬೇಕು ಅಂತಿರೋ ಶಾಸಕರ ಮೇಲೆ ಕೇಸ್ ಹಾಕಬೇಕಿದೆ. ಎಲ್ಲಾ ಕಾಯ್ದೆಗಳ ಅಡಿ ಕೇಸ್ ಹಾಕಿಸಿಕೊಳ್ಳಲು ಅರ್ಹತೆ ಪಡೆದುಕೊಂಡಿರುವ ಕಾಂಗ್ರೆಸ್ ಮೇಲೆ ಮೊದಲು ಕೇಸ್ ದಾಖಲಾಗಲಿ ಅಂತ ಕಿಡಿಕಾರಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.